ನೇಹಾ ಹತ್ಯೆಗೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕಿಡಿಯನ್ನ ಕಾರಿದ್ದಾರೆ. ಈಗಾಗಲೇ ನೇಹಾ ಹತ್ಯೆಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಯನ್ನ ಕಾರಿರುವಂತದ್ದು. ಕರ್ನಾಟಕ ಈಗ ಜಿಹಾದಿಗಳ ರಾಜ್ಯ ಆಗಿದೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಹಿಂದೂಗಳ ಕಗ್ಗೋಲೆ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನೇಹಾ ಹತ್ಯೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ. ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಹಿಂದೂಗಳ ಕಗ್ಗೋಲೆ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುವಂತಹ ಘಟನೆ ಅದು. ಎಸ್ ಹೌದು, ಯಾಕಂದ್ರೆ ಈಗ ಈ ಹಿಂದೆ ಕೂಡ ನಾವು ಕೋಲಾರದಲ್ಲಿ ಆಗಿರ್ಬೋದು, ಸಾಕಷ್ಟು ಮಂಡ್ಯದಲ್ಲಿ ಆಗಿರ್ಬೋದು, ಈ ಹಿಂದೂ ಮುಸ್ಲಿಂ ಘಟನೆಗಳು ನಡೆದಾಗ, ಜಗಳಗಳು ಶುರುವಾದಾಗ ಮುಸ್ಲಿಂ ಯುವಕರು ಮಚ್ಚು ಲಾಂಗನ್ನ ತೋರಿಸ್ಕೊಂಡು ಅಲ್ಲಿ ಘಟನೆಗೆ ಅಂದ್ರೆ ಗಲಾಟೆಗೆ ಮುಂದಾಗಿರುವಂಥದ್ದನ್ನ ಕೂಡ ನಾವು ಗಮನಿಸಿದ್ವಿ. ಆ ಒಂದು ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿ, ಮುಸ್ಲಿಮರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿತ್ತು, ಅಂದ್ರೆ ಅವ್ರ ಪರವಾಗಿ ಹೇಳಿಕೆಗಳನ್ನ ನೀಡಿತ್ತು. ಅದೇ ರೀತಿಯಾಗಿ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತ ಮುಸ್ಲಿಮರ ಬಗ್ಗೆ ಕೂಡ ಅವರು ನಮ್ಮ ಬ್ರದರ್ಸ್ ಅನ್ನುವಂತ ಹೇಳಿಕೆಗಳನ್ನ ಕೂಡ ನೀಡಿತ್ತು. ಇನ್ನು ಮೊನ್ನೆ ಅಷ್ಟೇ ಜೈ ಶ್ರೀರಾಮ್ ಹೇಳಿಕೆಯನ್ನ ಅಂದ್ರೆ ಜೈ ಶ್ರೀರಾಮ್ ಎಂಬ ಘೋಷಣೆಯನ್ನ ಕೂಗಬಾರ್ದು, ಅಲ್ಲಾಹು ಅಕ್ಬರ್ ಅನ್ಬೇಕು, ಯಾರು ಕೂಡ ಜೈ ಶ್ರೀರಾಮ್ ಅನ್ಬಾರ್ದು ಅನ್ನುವಂತ ಹೇಳಿಕೆಯೊಂದಿಗೆ ಹಿಂದೂ ಯುವಕರ ಮೇಲೆ ಮುಸ್ಲಿಮರು ಗಲಾಟೆಯನ್ನ ಮಾಡಿದ್ರು, ಗದ್ದಲವನ್ನ ಕೂಡ ಮಾಡ್ಕೊಂಡಿದ್ರು. ಸೊ ಈ ರೀತಿಯಾದಂಥ ಒಂದೊಂದೆಲ್ಲ ವಿಷಯಗಳನ್ನ ನಾವು ಗಮನಿಸ್ಕೊಂಡು ಹೋದಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯಾದಂಥ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಮನವರಿಕೆ ಆಗುತ್ತೆ. ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ಕೊಂಡು ನೋಡಿದಾಗ ತಿಳಿಯುವಂಥದ್ದೇ ಅದು. ಇನ್ನು ಅದೇ ರೀತಿಯಾಗಿ ಒಂದು ಮನುಷ್ಯ ಒಂದು ಜೀವಿಯನ್ನ ಕೊಲ್ಲೋಕೆ ಮುಂದಾಗ್ತಾನೆ ಈ ರೀತಿಯಾಗಿ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಆ ಯುವಕ ಕ್ರೂರಿಯಾಗಿರಬೇಕು. ಇನ್ನು ಅದ್ರ ಜೊತೆಗೆ ಅವನಿಗೆ ಯಾವುದೇ ಥರದಂಥ ಕಾನೂನಿನ ಭಯ ಇಲ್ಲ, ನಾನು ಏನೇ ಮಾಡಿದರೂ ನಡೆಯುತ್ತೆ ಅನ್ನುವಂಥ ಒಂದು ನಿರ್ಭಯದಿಂದ ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ನಾರ್ಮಲ್ ಆಗಿ ನೋಡ್ತಾ ಇರ್ತೀವಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆಯೋದು ಹೆಚ್ಚು. ಈ ಒಂದು ನಿಟ್ಟಿನಲ್ಲಿ ಆರ್ ಅಶೋಕ್ ಕೂಡ ಕಿಡಿಯನ್ನ ಕಾರಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಕಗ್ಗೊಲೆ, ಹಿಂದೂಗಳಿಗೆ ಅವಮಾನ, ಭಯೋತ್ಪಾದನಾ ಚಟುವಟಿಕೆಗಳು ಮತ್ತು ಲವ್ ಜಿಹಾದ್ ಹೆಸರಲ್ಲಿ ಮುಸ್ಲಿಂ ಭಯೋತ್ಪಾದಕ ಕೃತ್ಯ ಮಾಡುವಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರನ್ನೂ ಬಿಟ್ಟಿಲ್ಲ. ಲವ್ ಜಿಹಾದಲ್ಲಿ ಆ ರೀತಿಯಾದಂಥ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲಾದಂಥ ಘಟನೆ ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ. ಅದು ರಸ್ತೆ ಆದಿ ಬೀದಿಗಳಲ್ಲಾಗಿಲ್ಲ, ನಿರಂತರವಾಗಿ ಹಿಂದೂಗಳ ಕಗ್ಗೊಲೆ, ಹಿಂದೂಗಳಿಗೆ ಅವಮಾನ, ಭಯೋತ್ಪಾದನಾ ಚಟುವಟಿಕೆಗಳು